ಫೈನ್. ಗಿರೀಶ್ ಲಿಂಗಣ್ಣ ಸರ್, ಇದನ್ನು ಮಿಲಿಟರಿ ಓವರ್ ಸ್ಟ್ರೆಚ್ Yes, sir. ಬಗ್ಗೆ ಕೂಡ ಆಗಲೇ ನಾನು ಮಾತಾಡ್ತಾ ಇದ್ದೆ. ಒಂದು ಕ್ವಶನ್ ರೈಸ್ ಆಗಿತ್ತು ಅವಾಗಲೇ. ಇಸ್ರೇಲಿ ಅಪೋಸಿಷನ್ ಲೀಡರ್ ಯಾಯಿರ್ ಲ್ಯಾಪಿಡ್ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ದಟ್ ದಿ IDF ಈಸ್ ಸ್ಟ್ರೆಚ್ಡ್ ಟು ದಿ ಲಿಮಿಟ್ ಫೈಟಿಂಗ್ ಆನ್ 3 fronts: ಇರಾನ್, ಲೆಬನಾನ್ ಆ್ಯಂಡ್ ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಇನ್ ಗಾಜಾ. ಇದು ಇಸ್ರೇಲಲ್ಲಿ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ, ಪ್ರತಿಪಕ್ಷದ ಒಬ್ಬ ಮುಖಂಡನಾಗಿ ಸುಮ್ಮನೆ ಏನೋ ರೂಲಿಂಗ್ ಪಾರ್ಟಿ ಮೇಲೆ ಆರೋಪ ಮಾಡಬೇಕು ಅಂತ ಹೇಳಿ ಆ ಕಾರಣಕ್ಕೆ ಏನ್ರಿ ಇದು IDF ಇರಾನ್ನ ಸೈನಿಕ ಒಂದು ಮಿತಿ ಅಂತ ಇರುತ್ತೆ, ಅದ್ರ ತುಂಬ ಓವರ್ ಬಳಕೆ ಆಗ್ತಿದೆ ಅಂತ ಅನಿಸ್ತಿದೆ ನಮಗೆ. ಈ ಕಡೆ ಇರಾನ್ ಅಂತೀರಿ, ಆ ಕಡೆ ಲೆಬನಾನ್ ಅಂತೀರಿ, ಈ ಕಡೆ ಗಾಜಾ ಅಂತೀರಿ, ಹೇಗಿದು ಅಂತ ಕೇಳಿದ್ದಾರಲ್ಲ. ಬರೀ ರಾಜಕೀಯ ಪ್ರಶ್ನೆನಾ ಇದು, ಅಥವಾ ಒಂದು ಕನ್ಸರ್ನ್ ಇದೆ ಇದರಲ್ಲಿ, ಒಂದು ಆತಂಕನೂ ಇದೆ ಅಂತ ಅನ್ಸುತ್ತಾ ಅಂತ? ಇಲ್ಲ, ಖಂಡಿತ ಇದು ಕನ್ಸರ್ನ್ ಇದೆ, ಆತಂಕನೂ ಇದೆ. ಬಿಕಾಸ್ ಇಸ್ರೇಲಿಯನ್ಸ್ ಆರ್ ನಾಟ್ ಸೋ ಫೂಲ್ಸ್. ಅವ್ರ ದೇಶನ ಬಿಟ್ಕೊಟ್ಟು ವರ್ಲ್ಡ್ ವೈಡ್ ಆತರ ಸ್ಟೇಟ್ಮೆಂಟ್ ಕೊಡಕ್ಕೆ ದೇ ಆರ್ ನಾಟ್ ಸೋ ಫೂಲ್ಸ್. ಓಕೆ, ಸೊ ಇಟ್ ಇಸ್ ಅ ರಿಯಲ್ ಕನ್ಸರ್ನ್. ಅಲ್ಲಿರೋ ಜನಗಳ ಶಕ್ತಿನೂ ಕಮ್ಮಿ, ಸ್ಟ್ರೆಂತ್ ಕಮ್ಮಿ ಇದೆ. ಪ್ಲಸ್ ದೇ ಓನ್ಲಿ ಯೂಸ್ ದ ಪೀಪಲ್ ಹೂ ಆರ್ ಬಿನ್. ಈಗ ದೇರ್ ಇಸ್ ಅ ರೂಲ್ ಅಲ್ವಾ, 2 ವರ್ಷ ಮಾಡ್ಲೇಬೇಕು ಆರ್ಮಿಲಿ, 3 ವರ್ಷ ಮಾಡ್ಲೇಬೇಕು. ಸೊ ದಟ್ ರಿಸರ್ವ್ ಫೋರ್ಸಸ್ ಅಂಡ್ ಆಲ್ ದೇ ಹ್ಯಾವ್ taken it. They are not a full-fledged trained army people. But still they are using even them also. ಸೊ ಅಲ್ಲಿ ಜನಸಂಖ್ಯೆ ತುಂಬಾನೇ ಕಮ್ಮಿ ಇದೆ. ಅವರು ಗ್ರೌಂಡ್ ಇನ್ವೇಷನ್ ಮಾಡದೆ ಏನೂ ಚೇಂಜಸ್ ಮಾಡಕ್ಕಾಗಲ್ಲ ಇರಾನ್ ಅಲ್ಲಿ. ಇರಾಕ್ ಅಲ್ಲೇ ನಾನು ಹೇಳ್ದಂಗೆ ಒಂದ್ ಗ್ರೌಂಡ್ ಇನ್ವೇಷನ್ ಮಾಡಕ್ಕೆ 1,60,000 ಜನ ಹೋಗ್ಬೇಕಾಗಿತ್ತು ಒಳಗಡೆ, ವಿಚ್ ಇಸ್ 25% ಆಫ್ ಇರಾನ್. ಇರಾನ್ ಅರ್ಧ ಭಾರತದಷ್ಟು 9 ಕೋಟಿ ಜನ, 10 ಲಕ್ಷ ಆರ್ಮಿ ವಿತ್ 2,000 ಟ್ಯಾಂಕರ್ಸ್. ಯು ಥಿಂಕ್ ಗ್ರೌಂಡ್ ಇನ್ವೇಷನ್ ವಿಲ್ ಬಿ ಸೋ ಈಸಿ ಫಾರ್ ದೆಮ್? ಅದು ಆ ಟೆರೈನ್ ಆಗ್ಬಿಡುತ್ತೆ ಅದು. ಆ ಟೆರೈನ್ ಅಲ್ಲಿ ಯು ಕೆನಾಟ್ ಇವನ್ ಥಿಂಕ್ ವೇರ್. ಒಬ್ಬ ವೀರಪ್ಪನ್ ಹಿಡಿಯಕ್ಕೆ 1,000 ಜನ ಹೋಗ್ಬೇಕಾಗಿತ್ತು, ಲೆಕ್ಕ ಹಾಕೊಳ್ಳಿ. ಪ್ರಾಬಬ್ಲಿ ವಿತ್ ದಟ್ ಸ್ಟ್ರೆಂತ್ ಆಫ್ ಇರಾನ್, ಯು ಥಿಂಕ್ ಇಟ್ ಇಸ್ ಸೋ ಈಸಿ ಟು ಡೂ ಎ ಗ್ರೌಂಡ್ ಇನ್ವೇಷನ್? ಅಲ್ಲಿರೋ ಆರ್ಮಿ ಆಗ್ಲೇ ಓವರ್ ಸ್ಟ್ರೆಚ್ಡ್. ಆ ಕಡೆ ಲೆಬನಾನ್ ಜೊತೆ ಫೈಟಿಂಗ್ ಮಾಡ್ತಾರೆ, ಈ ಕಡೆ ಸಿರಿಯಾ ಜೊತೆನೂ ಒಂದಷ್ಟಿತ್ತು, ಈ ಕಡೆ ಇಲ್ಲೂ ಬಂದ್ರು, ದೆನ್ ಆ ಕಡೆ ಔತಿ ಮೇಲೂ ದಾಳಿ ಮಾಡಿದ್ರು. ಸಿ ದೇ ಆರ್ ಓವರ್ ಸ್ಟ್ರೆಚ್ಡ್. ಡೈಲಿ ಬೆಳಗ್ಗೆ ರಾತ್ರಿ ತನಕ ಬರೇ ಇದೇ ಆಗ್ಬಿಟ್ರೆ ಅವ್ರಿಗೆ ಏನ್ ಮಾಡಕ್ಕಾಗತ್ತೆ? ಅವ್ರಿಗೆ ವಾಟ್ ದೇ ವಿಲ್ ಡೂ ಗೋಯಿಂಗ್ ಇನ್ಸೈಡ್ ಇರಾನ್? ಇಟ್ ಇಸ್ ನಾಟ್ ಸೋ ಈಸಿ. ನೀವು ಎಲ್ಲಾ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಈಗ ಏರ್ ಡಿಫೆನ್ಸ್ ಅವ್ರದ್ದು ಏನು ಇಲ್ಲ, ಝೀರೋ ಆಗಿದೆ ಅಂದ್ರೆ ಇವ್ರದ್ದು ಒಂಥರ ಝೀರೋನೇ ಆದಂಗ ಆಗಿದೆ. ಯಾಕಂದ್ರೆ ಎಲ್ಲಾ ಕಡೆನೂ ಮಿಸೈಲ್ ಬೀಳ್ತಾನೆ ಇವೆ ಇರಾನ್ದು. ಅಫ್ಕೋರ್ಸ್ ಚೈನೀಸ್ ಅಂಡ್ ರಷ್ಯನ್ಸ್ ಆರ್ ಗಿವನ್ ಲಾಟ್ ಆಫ್ ಇಂಟೆಲಿಜೆನ್ಸ್. ದೇ ಆರ್ ಗಿವಿಂಗ್ ದೇರ್ GPS coordinates, they are giving accurate ಇದು. Their support is very high, and we don't know what missiles they might have. ಸರ್, ಒಂದು ವೇಳೆ ಇರಾನ್ನ ಮೇಲೆ ಪರಮಾಣು ಅಸ್ತ್ರವನ್ನ ಬಳಸಬೇಕು ಅಂತಾನೆ ಅಮೆರಿಕ ಡಿಸೈಡ್ ಮಾಡ್ತು ಅಂತ ಅಂದ್ಕೊಂಬಿಡಿ. ಒಂದು ವೇಳೆ ಜಪಾನ್ನಲ್ಲಿ ಒಂದು ಬಾಂಬರ್ ಪ್ಲೇನ್ ತಗೊಂಡು ಹೋದ್ರು, ಮೇಲಿಂದ ಎನೋಲಾ ಗೆ, ಇಫ್ ಐ ಆಮ್ ನಾಟ್ ರಾಂಗ್, B-29 ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಕಡೆ ಫ್ಯಾಟ್ ಮ್ಯಾನು, ಇನ್ನೊಂದು ಕಡೆ ಲಿಟ್ಲ್ ಬಾಯಿ ಹಾಕಿದ್ರು, ಹಿರೋಶಿಮಾ ಧ್ವಂಸ ಮಾಡಿಬಿಟ್ರು ಅಂತ ಅಂದ್ಕೊಳ್ಳೋಣ ಸರ್. ಇವತ್ತಿನ ಕಾಲಘಟ್ಟದಲ್ಲಿ ಈ ಅಮೆರಿಕಾನೋ ಇನ್ನೊಬ್ರು ಒಂದು ಅಣುಬಾಂಬ್ ತಂದು ಹಾಕುವ ಪ್ರಕ್ರಿಯೆ ಹೇಗಿರುತ್ತೆ? ಅದಕ್ಕೆ ಕೌಂಟರ್ ಹೇಗಿರುತ್ತೆ? ಏನಾದ್ರು ಕೌಂಟರ್ ಮಾಡಕ್ ಸಾಧ್ಯ ಇದೆಯಾ? 15 ಟನ್ ಹಾಕಿದ್ದೆ, ಇನ್ನು ಹಿರೋಶಿಮಾ ನಾಗಸಾಕಿ ಅದಿಲ್ಲ. ಈಗಿರೋದೆಲ್ಲ 250 ಟನ್, 3 ಕಿಲೋ ನ್ಯೂಟನ್. ಅಂದ್ರೆ ಅದ್ರ 10ರಷ್ಟು 20ರಷ್ಟು ಸ್ಟ್ರಾಂಗ್ ಆಗಿರುವಂತ ಅಣುಬಾಂಬ್ಗಳು ಈಗಿರೋದು. ಆ ಇರಾನ್ ಮೇಲೆ ಹಾಕಿದ್ರೆ ಇರಾನ್ ಒಂದೇ ಹೋಗಲ್ಲ, ಸುತ್ತಮುತ್ತಲ ಇರೋ ಪ್ರದೇಶಗಳಿಗೆಲ್ಲ ರೇಡಿಯೋ ಆಕ್ಟಿವ್ ಅಂಟ್ಕೊಳ್ಳುತ್ತೆ. ಸೊ ಇಟ್ ಡ್ಯಾಮೇಜಸ್ ದ ಪೀಪಲ್ ಅರೌಂಡ್ ಇದು. ಅಂಡ್ ಇಟ್ ಇಸ್ ಎಷ್ಟು ಒಂದು ಇಡೀ ಮುಕ್ಕಾಲ್ ಇರಾನ್ ಇದು ಆತರ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಣುಬಾಂಬ್. ಇಟ್ ಇಸ್ ನಾಟ್ ದಟ್ ಒಂದು ಹೊಡೆದಿದ ತಕ್ಷಣ ಸುಮ್ನೆ ಆಗಲ್ಲ. ಇಟ್ ಕೀಪ್ಸ್ ಆನ್ ಸ್ಪ್ರೆಡಿಂಗ್. ನ್ಯೂಕ್ಲಿಯರ್ ಫಿಷನ್ ಆಗ್ತಾನೆ. ಟ್ರಂಪ್ ನಿಧಿಗೆ ಬೆಂಕಿ ಹಚ್ಚಲ್ಲ ಅಲ್ವಾ ಟ್ರಂಪ್ ಅಂತ? ಏನೋ ನಿಧಿ, ತೈಲ ಅಂತ ನಿಧಿ ಇದೆಯಲ್ಲ, ಬೆಂಕಿ ಇಡೋ ಕೆಲಸ ಟ್ರಂಪ್ ಮಾಡ್ತಾನೆ. ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗಿಸೋಕ್ ಯಾರು ಹೋಗಲ್ಲ ಸರ್. ಇಟ್ ಇಸ್ ಓನ್ಲಿ ಯೂಸ್ಡ್ ಆಸ್ ಎ ಡಿಟರೆನ್ಸ್ ಹೊತ್ತು. ನೋ ಫೂಲ್ ವಿಲ್ ಟ್ರೈ ಅ ನ್ಯೂಕ್ಲಿಯರ್ ಬಾಂಬ್ ಬಿಕಾಸ್ ಇಟ್ ವಿಲ್ ನಾಟ್ ಸ್ಪಾಯ್ಲ್ ಇರಾನ್. ಸುತ್ತಮುತ್ತಲ ಇರೋ ಪ್ರದೇಶ, ಗಲ್ಫ್ ಪ್ರದೇಶಗಳೆಲ್ಲ ಅಂಟ್ಕೊಂಡು ಇಡೀ ಹ್ಯುಮ್ಯಾನಿಟಿ ಹೋಗ್ಬಿಡುತ್ತೆ. ಸೊ ಯಾರು ಅದಕ್ಕೆ ಒಪ್ಕೊಳ್ಳಲ್ಲ, ಯಾರು ಅದನ್ನ ಬಿಡಲ್ಲ. ಅಫ್ಕೋರ್ಸ್ ದ ಮೋರ್ ದೇ ಆರ್ ಡಿಸ್ಟ್ರಾಯಿಂಗ್ ದಿ ರಿಸೋರ್ಸಸ್, ದ ಮೋರ್ ಇಟ್ ಈಸ್ ಅಫೆಕ್ಟಿಂಗ್ ದ ಹ್ಯುಮ್ಯಾನಿಟಿ ಅಷ್ಟೇ. ಬಿಕಾಸ್ ದಟ್ ರಿಸೋರ್ಸ್ ಇಸ್ ನಾಟ್ ಓನ್ಲಿ ಫಾರ್ ಇರಾನ್. ಇರಾನ್ ಅವರೇ ತಗೊಂಡು ಅದನ್ನ ಯೂಸ್ ಮಾಡ್ಕೋತಿರ್ಲಿಲ್ಲ. ದಟ್ ವಾಸ್ ಗೋಯಿಂಗ್ ಆಲ್ ಓವರ್ ದಿ ವರ್ಲ್ಡ್. ಈಗ ವರ್ಲ್ಡ್ ಗೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ರಿಸೋರ್ಸಸ್. ಹೌದು, ನಾನು ನಿನ್ನೆ ಹೇಳ್ದಂಗೆ ಆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಹತ್ರ 2,000 ಶಿಪ್ ಇದೆ. ಅದ್ ಬಂದ್ಮೇಲೆ ಸಪ್ಲೈ ಚೈನ್ ಏನ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಕತಾರ್ ಹ್ಯಾಸ್ ಸ್ಟಾಪ್, ಬ್ಯಾರಿನ್ ಹ್ಯಾಸ್ ಸ್ಟಾಪ್, ಕುವೈಟ್ ಹ್ಯಾಸ್ ಸ್ಟಾಪ್.
ಪ್ರೊಡಕ್ಷನ್ Next ಆಗ್ತಿಲ್ಲ ಎಲ್ಲೂ ಎಲ್ಲಿಂದ ಅಂತ. ಬರುತ್ತೆ ನಮ್ಗೆ ಹ್ಮ್ ಪ್ರೊಡಕ್ಷನ್ ಆಗ್ದೇನೆ ಏನ್ ಮಾಡ್ತೀರಾ? ಒಂದು ಆಸ್ಟ್ರೇಲಿಯಾ, ರಷ್ಯಾ, ವೆನಿಜುಲಾ ಇಂದ ತರ್ಸೋದು ಇಸ್ ಇಟ್ ಸೋ ಡಿಸ್ಟೆನ್ಸ್ ಇದಾಗತ್ತಾ? ಈಗ ತುಂಬಾನೇ ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ, ಲಾಜಿಸ್ಟಿಕ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಸ್ಪಾಟ್ ಬೈಯಿಂಗ್ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಈಗಲೇ ನಾವು ಇರಾನ್ ಆಯಿಲ್ ತಗೊಂಡಿದ್ದಾರೆ, ರಿಲಯನ್ಸ್ ಅವರು $7 ಎಕ್ಸ್ಟ್ರಾ ಪ್ರೀಮಿಯಂ ಕೊಟ್ಟು ತಗೊಂಡಿದ್ದಾರೆ, ಹ್ಮ್ 5 ಮಿಲಿಯನ್ ಬ್ಯಾರಲ್ಸ್ ನ. ಓಕೆ ಸೊ ಆ ತರ ಒಂದೊಂದು ಕಂಟ್ರಿದು ರಿಸೋರ್ಸಸ್ ಕಮ್ಮಿ ಆಗ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಆಯಿಲ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ದೇಶ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಎಕನಾಮಿಕಲಿ ಹೋಲ್ ವರ್ಲ್ಡ್ ವಿಲ್ ಸಫರ್ ಲೈಕ್ ಎನಿಥಿಂಗ್. ಅಮೆರಿಕಲ್ಲಿ ಏನ್ ಇನ್ಫ್ಲೇಷನ್ 4.52 ಇದೆ, ಅವ್ರದ್ದು ಯಾವತ್ತೂ ಇನ್ಫ್ಲೇಷನ್ ಅಷ್ಟು ಹೋಗೇ ಇರ್ಲಿಲ್ಲ. ನೌ ದ ಇನ್ಫ್ಲೇಷನ್ ಆಫ್ ಅಮೆರಿಕಾ ಹ್ಯಾಸ್ ಗಾನ್ ವೆರಿ ಹೈ. ಅಂಡ್ ವಾಟ್ ಈಸ್ ದಿ ಪ್ರೈಸಸ್ ಆಫ್ ದಿ ಎನರ್ಜಿ ವಿಚ್ ಇಸ್ ಗೋಯಿಂಗ್ ಆನ್, ಲೈಕ್ ನ್ಯೂಜಿಲೆಂಡ್ ಅಲ್ಲೆಲ್ಲ 35%, 40% ಆಗಿ ಹೋಗ್ತಾ ಇದೆ. ಸೊ ಇಡೀ ವರ್ಲ್ಡ್ ಇಸ್ ಸಫರಿಂಗ್. ಫೈನ್. ವೆದರ್ ಬಾಂಬ್ ಹಾಕಿ ಸಫರ್ ಮಾಡ್ಬೇಕಾಗಿಲ್ಲ, ಎಕನಾಮಿಕಲಿ ದ ವರ್ಲ್ಡ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ ಸಫರಿಂಗ್. ಅದ್ರಲ್ಲೂ ನ್ಯೂಕ್ಲಿಯರ್ ಎಲ್ಲ ಟ್ರೈ ಮಾಡಕ್ ಹೋಯ್ತು ಅಂದ್ರೆ ಕಂಪ್ಲೀಟ್ ವರ್ಲ್ಡ್ ಒಂದು ಲೆವೆಲ್ ಇದಕ್ಕೆ ಹೋಗ್ಬಿಡುತ್ತೆ. ಅಲ್ಲಿ ತನಕ ಬಿಡಲ್ಲ. ನನಗನ್ಸುತ್ತೆ ಟ್ರಂಪ್ ಇಸ್ ಫೈಂಡಿಂಗ್ ಔಟ್ ಸಮ್ ಎಕ್ಸಿಟ್ ಪ್ಲಾನ್. ಈ ವಿಲ್ ಡೆಫಿನೆಟ್ಲಿ ಡೂ ಸಮ್ ಎಕ್ಸಿಟ್ ಪ್ಲಾನ್ ಅಂಡ್ ಕಮ್ ಔಟ್ ವೆರಿ ಫಾಸ್ಟ್. ಫೈನ್, ಥ್ಯಾಂಕ್ ಯು ಗಿರೀಶ್. Because he is unable to withstand the pressure even in America nor in ಇಡೀ ವರ್ಲ್ಡ್ ಅಲ್ಲೂ ಪ್ರೆಷರ್ ಜಾಸ್ತಿ ಇದೆ ಅವನ ಮೇಲೆ. ಫೈನ್, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಥ್ಯಾಂಕ್ ಯು Thank you. ಸುನಿಲ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಇದರೊಂದಿಗೆ ಅಖಾಡ ಬಿಗ್ ಫೈಟ್ ಡಿಬೇಟ್ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.